ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮೀನಿನ ಎಣ್ಣೆಯನ್ನ ಫ್ಯಾಕ್ಟರಿಯಲ್ಲಿ ಹೇಗೆ ತಯಾರು ಮಾಡ್ತಾರೆ ನೋಡೋಣ. ಈ ಫಿಶ್ ಆಯಿಲ್ ಇಂದ ಕ್ಯಾಪ್ಸೂಲ್ಸ್ ನ ಹೇಗೆ ತಯಾರು ಮಾಡ್ತಾರೆ ನೋಡೋಣ. ಫಿಶ್ ಆಯಿಲ್ ನಮ್ಮ ಭಾರತದಲ್ಲಿ ಅಡುಗೆಗೆ ಬಳಸ್ತಾರಾ ಇಲ್ವಾ, ಹಾಗೆ ಈ ಫಿಶ್ ಆಯಿಲ್ ಕ್ಯಾಪ್ಸೂಲ್ಸ್ ನ ಯಾವುದಕ್ಕಾಗಿ ಬಳಸ್ತಾರೆ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ, ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಿಶ್ ಆಯಿಲ್ ಮೇಕಿಂಗ್ ಪ್ರೋಸೆಸ್. ಫ್ರೆಂಡ್ಸ್, ನಾವೆಲ್ಲ ಸಣ್ಣವರಿದ್ದಾಗಿನಿಂದ ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಬಗ್ಗೆ ಕೇಳಿರ್ತೇವೆ. ಆದ್ರೆ ಇವಲ್ಲದೆ ನೀವು ಯಾವತ್ತಾದ್ರೂ ಮೀನುಗಳಿಂದ ತಯಾರು ಮಾಡಿದ ಎಣ್ಣೆಯ ಬಗ್ಗೆ ಕೇಳಿದಿರಾ? ಆದ್ರೆ ಇಲ್ಲಿ ಒಂದು ವಿಚಿತ್ರವಾದ ವಿಷಯ ಏನು ಅಂದ್ರೆ, ನಮ್ಮಲ್ಲಿ ತುಂಬಾ ಜನರು ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಈ ಮೀನಿನಿಂದ ತಯಾರಿಸಿದ ಎಣ್ಣೆಯನ್ನ ಯಾವಾಗ್ಲಾದ್ರೂ ಒಂದು ಸಲ ಕುಡಿದೇ ಇರ್ತವೆ. ಹೇಗೆಂದ್ರೆ ಈ ಮೀನಿನ ಎಣ್ಣೆಯಲ್ಲಿ ಒಮೆಗಾ 3 ಮತ್ತು ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಇರ್ತವೆ. ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ರು ಕೂಡ ಮೆಡಿಸಿನ್ಸ್ ರೂಪದಲ್ಲಿ ನೀವು ಯಾವಾಗ್ಲಾದ್ರೂ ಒಮ್ಮೆ ಈ ಮೀನಿನ ಎಣ್ಣೆಯನ್ನ ತೆಗೆದುಕೊಂಡೇ ಇರ್ತೀರಾ. ಹಾಗಾದ್ರೆ ನಾವೀಗ ಮೀನುಗಳಿಂದ ಎಣ್ಣೆಯನ್ನ ಹೇಗೆ ತಯಾರು ಮಾಡ್ತಾರೆ, ಹಾಗೆ ಆ ಎಣ್ಣೆಯನ್ನ ಕ್ಯಾಪ್ಸೂಲ್ಸ್ ಆಗಿ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಫ್ರೆಂಡ್ಸ್, ಈ ಎಣ್ಣೆಯನ್ನ ಮೀನುಗಳಿಂದ ತಯಾರಿಸುವುದರಿಂದ ಮೊದಲು ಈ ಮೀನುಗಳನ್ನ ಸಮುದ್ರದಿಂದ ತರಬೇಕಾಗುತ್ತೆ. ದೊಡ್ಡ ದೊಡ್ಡ ಶಿಪ್ಸ್ ಮತ್ತು ಬೋಟ್ಸ್ ನ ಬಳಸಿ ಕೋಟ್ಯಾನುಗಟ್ಟಲೆ ಮೀನುಗಳನ್ನ ಈ ಎಣ್ಣೆಯನ್ನ ತಯಾರಿಸಲು ತೆಗೆದುಕೊಂಡು ಬರ್ತಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಏನಂದ್ರೆ, ಈ ಎಣ್ಣೆ ಎಲ್ಲಾ ಮೀನುಗಳಿಂದ ಸಿಗುವುದಿಲ್ಲ. ಕೆಲವು ಪ್ರತ್ಯೇಕವಾದ ಮೀನುಗಳಿಂದ ಮಾತ್ರವೇ ಈ ಎಣ್ಣೆಯನ್ನ ತಯಾರು ಮಾಡ್ತಾರೆ. ಲೈಕ್ ಸಾಲ್ಮೋನ್, ಟೂನಾ, ಮ್ಯಾಕ್ರೆಲ್ ಮತ್ತು ಹೆರಿಂಗ್. ಆದ್ರೆ ಈ ಮೀನುಗಳನ್ನ ಪ್ರೊಸೆಸಿಂಗ್ ಪ್ಲಾಂಟ್ ಹತ್ರ ತೆಗೆದುಕೊಂಡು ಹೋಗುವುದಕ್ಕೆ ಹೆಚ್ಚು ಸಮಯವಾಗುತ್ತೆ. ಹೆಚ್ಚು ಸಮಯದವರೆಗೆ ಮೀನುಗಳನ್ನ ಹಿಡಿಯುವುದರಿಂದ ಅದರಲ್ಲಿರುವ ಅಧಿಕ ಪ್ರಮಾಣದ ಮೀನುಗಳು ಹಾಳಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದಕ್ಕೆ ಮೀನುಗಳನ್ನ ಹಿಡಿದ ತಕ್ಷಣ ಒಂದು ದೊಡ್ಡ ಪ್ರಮಾಣದಲ್ಲಿ ಕೋಲ್ಡ್ ಸ್ಟೋರೇಜ್ ನ ಏರ್ಪಾಟು ಮಾಡಿಕೊಂಡು ಅದರಲ್ಲಿ ಇವುಗಳನ್ನ ಸ್ಟೋರ್ ಮಾಡಿ ಇಡುತ್ತಾರೆ. ಈ ರೀತಿ ಕೋಟ್ಯಾನುಗಟ್ಟಲೆ ಮೀನುಗಳಿಂದ ಪೋರ್ಟ್ ಹತ್ತಿರ ಬಂದ ಶಿಪ್ ನಿಂದ ಈ ಮೀನುಗಳನ್ನ ಪ್ರೊಸೆಸಿಂಗ್ ಪ್ಲಾಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಫ್ಯಾಕ್ಟರಿಗೆ ತೆಗೆದುಕೊಂಡು ಬಂದ ನಂತರ ಇವುಗಳನ್ನ ನೀರಿನಿಂದ ಚೆನ್ನಾಗಿ ತೊಳೆದು ಒಂದು ಕನ್ವೇರ್ ಬೆಲ್ಟ್ ಮೂಲಕ ಮುಂದಿನ ಹಂತಕ್ಕೆ ಕಳುಹಿಸ್ತಾರೆ. ಕನ್ವೇರ್ ಬೆಲ್ಟ್ ಮೂಲಕ ಹೋಗುವ ಸಮಯದಲ್ಲಿ ಮೀನಿನ ತಲೆ ಭಾಗವನ್ನ ಮಷಿನ್ಸ್ ಗಳ ಸಹಾಯದಿಂದ ಕಟ್ ಮಾಡ್ತಾರೆ. ನಂತರ ಸ್ವಲ್ಪ ಜನ ವರ್ಕರ್ಸ್ ಸೇರಿ ಮೀನಿನ ಹೊಟ್ಟೆಯಲ್ಲಿರುವ ವೇಸ್ಟೇಜ್ ನ ತಮ್ಮ ಕೈಗಳಿಂದ ಕ್ಲೀನ್ ಮಾಡ್ತಾರೆ. ಆ ನಂತರ 90 ರಿಂದ 95 ಡಿಗ್ರಿ ಸೆಲ್ಸಿಯಸ್ ಹೀಟ್ ನ ಹೊಂದಿರುವ ಒಂದು ಚೇಂಬರ್ ನ ಒಳಗೆ ಇವುಗಳನ್ನ ಕಳುಹಿಸಿ 15 ರಿಂದ 20 ನಿಮಿಷಗಳವರೆಗೆ ಇವುಗಳನ್ನ ಹೀಟ್ ಮಾಡ್ತಾರೆ. ಅಷ್ಟು ಬಿಸಿ ಇರುವ ನೀರಿನಲ್ಲಿ ಅವುಗಳನ್ನ ಹಾಕೋದ್ರಿಂದ ಅವುಗಳಲ್ಲಿರುವ ಹಾನಿಕಾರಕ ಬ್ಯಾಕ್ಟೀರಿಯಾಸ್ ಪೂರ್ತಿಯಾಗಿ ಸತ್ತು ಹೋಗ್ತವೆ. ಆ ನಂತರ ಈ ಮೀನುಗಳನ್ನ ಪಕ್ಕದಲ್ಲಿ ತಿರುಗುತ್ತಿರುವ ಸ್ಕ್ರೀವ್ ಪ್ರೆಸ್ ಮಷಿನ್ ಒಳಗೆ ಕಳುಹಿಸ್ತಾರೆ. ಈ ಮಷಿನ್ ರೌಂಡ್ ಶೇಪ್ ನಲ್ಲಿ ತಿರುಗುತ್ತಾ ಮೀನುಗಳನ್ನ ಪುಡಿ ಪುಡಿ ಮಾಡುತ್ತಾ ಅದರಲ್ಲಿರುವ ಲಿಕ್ವಿಡ್ ನ ಬೇರ್ಪಡಿಸುತ್ತೆ. ಇನ್ನುಳಿದ ಪೂರ್ತಿ ವೇಸ್ಟ್ ನ ಮತ್ತೊಂದು ಸ್ಕ್ರೀವ್ ಪ್ರೆಸ್ ಮಷಿನ್ ಒಳಗೆ ಕಳುಹಿಸಿ ಅದರಲ್ಲಿರುವ ಉಳಿದ ತೇವಾಂಶವನ್ನ ತೆಗೆದು ಅದನ್ನ ಒಂದು ಪೌಡರ್ ರೀತಿಯಲ್ಲಿ ಬದಲಾಯಿಸ್ತಾರೆ. ಇನ್ನು ಈ ರೀತಿಯಲ್ಲಿ ಹೆವಿ ಪ್ರೊಸೆಸಿಂಗ್ ನಡೆಯೋದ್ರಿಂದ ಈ ಫಿಶ್ ಪೌಡರ್ ಪೂರ್ತಿಯಾಗಿ ಹೀಟ್ ಆಗಿರುತ್ತೆ. ಆದ್ದರಿಂದ ಇದನ್ನ ಮುಂದಿನ ಹಂತಕ್ಕೆ ಕಳಿಸ್ಲಿಕ್ಕೂ ಮುಂಚೆ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಡ್ತಾರೆ. ನಂತರ ಇದನ್ನ ಒಂದು ಸೀಕ್ರೆಟ್ ಮಷಿನ್ ಒಳಗೆ ಕಳುಹಿಸ್ತಾರೆ. ಆ ಮಷಿನ್ ಆ ಪೌಡರ್ ನಲ್ಲಿರುವ ಮುಳ್ಳುಗಳನ್ನ, ಮೂಳೆಗಳನ್ನ, ವೇಸ್ಟ್ ಮಟೀರಿಯಲ್ ನ ಬೇರ್ಪಡಿಸುತ್ತೆ. ಆ ನಂತರ ಹೊರಬಂದ ಪೌಡರ್ ನಿಂದ ಸ್ವಲ್ಪ ಪ್ರಮಾಣದಲ್ಲಿ ಸ್ಯಾಂಪಲ್ ನ ತೆಗೆದುಕೊಂಡು ಅದರ ಕ್ವಾಲಿಟಿಯನ್ನ ಚೆಕ್ ಮಾಡ್ತಾರೆ. ಆ ನಂತರ ಕಂಪನಿಯಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಆ ಪೌಡರ್ ನ ಡಿಫರೆಂಟ್ ಲೆವೆಲ್ಸ್ ನಲ್ಲಿ ಟೆಸ್ಟ್ ಮಾಡಿ ಅದರ ಕ್ವಾಲಿಟಿ ಮೆಜರ್ ಮಾಡ್ತಾರೆ. ಅವರು ನೀಡುವ ರಿಪೋರ್ಟ್ ನ ಆಧಾರವಾಗಿ ಆ ಫಿಶ್ ಪೌಡರ್ ನ ಬಳಸಬೇಕಾ ಇಲ್ವಾ ಎನ್ನುವುದನ್ನು ನಿರ್ಣಯಿಸಲಾಗುತ್ತೆ. ಆ ಪೌಡರ್ ನ ವೀಕ್ ಆಗಿರುವ ಪರ್ಸನ್ಸ್ ಗೆ, ಬಾಡಿ ಬಿಲ್ಡರ್ಸ್ ಗೆ ಮತ್ತು ಅನಾರೋಗ್ಯದಿಂದ ಇರುವ ವ್ಯಕ್ತಿಗಳಿಂದ ಹಿಡಿದು ಪ್ರೆಗ್ನೆಂಟ್ ವುಮೆನ್ಸ್ ವರೆಗೂ ಪ್ರತಿಯೊಬ್ಬರಿಗೂ ಬಳಸ್ತಾರೆ. ಆದ್ದರಿಂದ ಅದರ ಕ್ವಾಲಿಟಿಯನ್ನ ಚೆಕ್ ಮಾಡುವಾಗ ಅದರಲ್ಲಿ 1% ವ್ಯತ್ಯಾಸ ಬಂದ್ರು ಸಾವಿರಾರು ಕೋಟಿ ಬೆಲೆ ಬಾಳುವ ಮಟೀರಿಯಲ್ ಪೂರ್ತಿಯಾಗಿ ವೇಸ್ಟ್ ಆಗುತ್ತೆ. ಒಂದು ವೇಳೆ ಆ ಪೌಡರ್ ನಲ್ಲಿ ಏನಾದ್ರೂ ವ್ಯತ್ಯಾಸ ಕಂಡು ಬಂದ್ರೆ ಆ ಪೂರ್ತಿ ಮಟೀರಿಯಲ್ ವೇಸ್ಟ್ ಆದಂತೆ. ಒಂದು ವೇಳೆ ಎಲ್ಲ ಅನ್ಕೊಂಡಂತೆ ನಡೆದ್ರೆ ಆ ಪೌಡರ್ ನ ಪ್ರೋಟೀನ್ ಪೌಡರ್ ಮತ್ತು ಮೆಡಿಸಿನ್ಸ್ ಗಳಲ್ಲಿ ಬಳಸ್ತಾರೆ. ಹಾಗೆ ಮುಂಚೆನೆ ಹೇಳಿದಂತೆ ಈ ಮೀನುಗಳಿಂದ ಬೇರ್ಪಡಿಸಿದ ಲಿಕ್ವಿಡ್ ನ ಕೂಡ ಡಿಫರೆಂಟ್ ಟೆಂಪರೇಚರ್ ನಲ್ಲಿ ರಿಫೈನ್ ಮಾಡಿ ಆ ಲಿಕ್ವಿಡ್ ನಿಂದ ಪ್ರೋಟೀನ್ ಪಾರ್ಟಿಕಲ್ಸ್ ನ ಮತ್ತು ರಿಫೈನ್ಡ್ ಆಯಿಲ್ ನ ಬೇರ್ಪಡಿಸ್ತಾರೆ. ಆದ್ರೆ ಇಲ್ಲಿ ಬೇರ್ಪಡಿಸಿದ ನಂತರ ಬಂದ ರಿಫೈನ್ಡ್ ಆಯಿಲ್ ನ ಚೈನಾ ಮತ್ತು US ನಂತಹ ದೇಶಗಳಲ್ಲಿ ರೆಸ್ಟೋರೆಂಟ್ ಗಳಲ್ಲಿ ಬಳಸ್ತಾರೆ. ಹಾಗೆ ಪ್ರೋಟೀನ್ ಪಾರ್ಟಿಕಲ್ಸ್ ನ ಕ್ಯಾಪ್ಸೂಲ್ಸ್ ತಯಾರಿಯಲ್ಲಿ ಬಳಸ್ತಾರೆ. ಇಲ್ಲಿ ನೋಡ್ತಾ ಇದೀರಲ್ವಾ, ಲಾಸ್ಟ್ ಅಂಡ್ ಫೈನಲಿ ಗೋಲ್ಡ್ ಕಲರ್ ನಲ್ಲಿ ಮಿಂಚುತ್ತಿರುವ ವಿಟಮಿನ್ಸ್ ಮತ್ತು ಪ್ರೋಟೀನ್ಸ್ ಗಳಿಂದ ಕೂಡಿರುವ ಫಿಶ್ ಕ್ಯಾಪ್ಸೂಲ್ಸ್ ನ ಈ ವಿಧವಾಗಿ ತಯಾರು ಮಾಡ್ತಾರೆ. ಆ ನಂತರ ಇವುಗಳನ್ನ ಬಾಕ್ಸಸ್ ನಲ್ಲಿ ಪ್ಯಾಕ್ ಮಾಡಿ ಅನಾರೋಗ್ಯದಿಂದ ಬಾಧೆ ಪಡ್ತಾ ಇರುವ ವ್ಯಕ್ತಿಗಳ ಹತ್ತಿರಕ್ಕೆ ಕಳುಹಿಸ್ತಾರೆ. ಕಿಟ್ ಕ್ಯಾಟ್ ಮೇಕಿಂಗ್ ಪ್ರೋಸೆಸ್. ಫ್ರೆಂಡ್ಸ್, ನೆಸ್ಲೆ ಕಂಪನಿಗೆ ಸೇರಿದ ಕಿಟ್ ಕ್ಯಾಟ್ ಆಕ್ಚುಲಿ ಮುಂಚೆ ಇದು ನೆಸ್ಲೆ ಕಂಪನಿದು ಅಲ್ಲ. ಈ ಸ್ಟೋರಿ ಆಕ್ಚುಲಿ 1820ರಲ್ಲಿ ಶುರುವಾಗಿತ್ತು. ಆ ಸಮಯದಲ್ಲಿ ಅಮೆರಿಕದ ಇಬ್ಬರು ಬ್ರದರ್ಸ್ ಒಂದು ಚಾಕ್ಲೇಟ್ ಕಂಪನಿಯನ್ನ ಶುರು ಮಾಡ್ತಾರೆ. ಅದರ ಹೆಸರು ರೌಂಡ್ ಟ್ರೀ ಚಾಕ್ಲೇಟ್ ಕ್ರಿಸ್ಪ್. ನಂತರ ಆ ಕಂಪನಿ ಸರಿಯಾಗಿ ನಡೆಯದೇ ಇರೋದ್ರಿಂದ ಆ ಕಂಪನಿಯ ಹೆಸರನ್ನ ಬದಲಾಯಿಸಿ ಕಿಟ್ ಕ್ಯಾಟ್ ಅಂತ ಇಡ್ತಾರೆ. ಈ ಹೆಸರು ಜನರಿಗೆ ತುಂಬಾ ಇಷ್ಟವಾಗುತ್ತೆ. 1920 ಬರುವಷ್ಟರಲ್ಲಿ ಕಿಟ್ ಕ್ಯಾಟ್ ಕಂಪನಿ ಉಳಿದ ಕಂಪನಿಗಳನ್ನ ಹಿಂದಿಕ್ಕಿ ನಂಬರ್ 1 ಕಂಪನಿಯಾಗಿ ಬೆಳೆಯುತ್ತೆ.
ನಂತರ ಅಮೆರಿಕದಲ್ಲಿ ಕಿಟ್ ಕ್ಯಾಟ್ ಸೇಲ್ಸ್ ಗಣನೀಯವಾಗಿ ಹೆಚ್ಚಾಗುತ್ತೆ. ಒಂದು ಕಂಪನಿ ಬೆಳೆಯುತ್ತಿದೆ ಅಂದ್ರೆ ಉಳಿದ ಕಂಪನಿಗಳಿಗೆ ಹೇಗೆ ಇಷ್ಟವಾಗುತ್ತೆ ಹೇಳಿ. ಯಾವಾಗ ಆ ಕಂಪನಿ ದಿವಾಳಿಯಾಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಕಾರಣವೇ ಅಲ್ಲದ ಒಂದು ಕಾರಣವನ್ನ ತಂದು ಹ್ಯೂಮನ್ ರೈಟ್ಸ್ ಮತ್ತು ಆನಿಮಲ್ ರೈಟ್ಸ್ ನವರು ಬಂದು ಚಾಕ್ಲೇಟ್ ಗೆ ಒಂದು ಬೆಕ್ಕಿನ ಹೆಸರನ್ನ ಹೇಗೆ ಇಡ್ತೀರ ಅಂತ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ಸ್ಟ್ರೈಕ್ ಕಾರಣದಿಂದ ಕಂಪನಿ ಪೂರ್ತಿಯಾಗಿ ನಷ್ಟವಾಗುತ್ತೆ, ಕ್ಲೋಸ್ ಮಾಡುವ ಸ್ಥಿತಿಗೆ ಬರುತ್ತೆ. ಆ ಸಮಯದಲ್ಲಿ ಕಿಟ್ ಕ್ಯಾಟ್ ಪೂರ್ತಿಯಾಗಿ ದಿವಾಳಿಯಾಗುತ್ತೆ ಅನ್ನೋ ಸಮಯದಲ್ಲಿ ನೆಸ್ಲೆ ಕಂಪನಿ ಕಿಟ್ ಕ್ಯಾಟ್ ನ ಕೊಂಡುಕೊಳ್ಳುತ್ತೆ. ನೆಸ್ಲೆ ಕಂಪನಿ ಕಿಟ್ ಕ್ಯಾಟ್ ಹೆಸರಿನಲ್ಲಿ ಇರುವ ಸಿ ನ ತೆಗೆದು ಕೆ ನ ಆಡ್ ಮಾಡುತ್ತೆ. ಹಾಗೆ ಕಿಟ್ ಕ್ಯಾಟ್ ಗೆ ನೆಸ್ಲೆ ಅನ್ನೋ ಹೆಸರನ್ನ ಆಡ್ ಮಾಡಿ ನೆಸ್ಲೆ ಕಿಟ್ ಕ್ಯಾಟ್ ಎಂದು ಹೆಸರನ್ನ ಬದಲಾಯಿಸಿ ಮಾರಾಟ ಮಾಡುವುದಕ್ಕೆ ಶುರು ಮಾಡ್ತಾರೆ. ನಂತರ ಈ ಕಿಟ್ ಕ್ಯಾಟ್ ಸೇಲ್ಸ್ ವಿಪರೀತವಾಗಿ ಹೆಚ್ಚಾಗುತ್ತೆ. ಈಗ ಪ್ರಪಂಚ ವ್ಯಾಪ್ತವಾಗಿ ಹೆಚ್ಚಾಗಿ ಮಾರಾಟವಾಗುವ ಚಾಕ್ಲೇಟ್ಸ್ ಗಳಲ್ಲಿ ಈ ಕಿಟ್ ಕ್ಯಾಟ್ ಕೂಡ ಬಂತು. ಈಗ ಈ ಕಿಟ್ ಕ್ಯಾಟ್ ನ ಹೇಗೆ ತಯಾರು ಮಾಡ್ತಾರೆ ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ತಾ ಇರುವುದು ನೆಸ್ಲೆ ಕಿಟ್ ಕ್ಯಾಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್. ಈ ಕಂಪನಿ ಒಳಗೆ ಎಂಪ್ಲಾಯೀಸ್ ಹೋಗಬೇಕಂದ್ರೆ ಒಂದು ಪ್ರತ್ಯೇಕವಾದ ಸೂಟ್ ನ ಹಾಕೊಂಡು ಹೋಗ್ಬೇಕು. ಕಿಟ್ ಕ್ಯಾಟ್ ತಯಾರಿಗೆ ಮುಖ್ಯವಾಗಿ ಬೇಕಾಗಿರುವುದು ಚಾಕ್ಲೇಟ್ ಕ್ರೀಮ್ ಮತ್ತು ವೇಫರ್ಸ್. ಈ ಚಾಕ್ಲೇಟ್ ಕ್ರೀಮ್ ನ ತಯಾರು ಮಾಡುವುದಕ್ಕೆ ಫಾರ್ಮ್ಸ್ ನಿಂದ ಒಳ್ಳೆ ಕ್ವಾಲಿಟಿ ಇರುವ ಕೋಕೋ ಬೀನ್ಸ್ ನ ತೆಗೆದುಕೊಂಡು ಬರ್ತಾರೆ. ನಂತರ ಅವುಗಳನ್ನ ರೋಸ್ಟ್ ಮಾಡಿ ಪೌಡರ್ ರೂಪಕ್ಕೆ ಬದಲಾಯಿಸ್ತಾರೆ. ಆ ನಂತರ ಪೌಡರ್ ಗೆ ಮಿಲ್ಕ್, ವೆಜಿಟೇಬಲ್ ಫ್ಯಾಟ್, ಶುಗರ್, ಕೋಕೋ ಬಟರ್ ನ ಬೆರೆಸಿ 30 ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಹೀಟ್ ಮಾಡಿ ಈ ರೀತಿಯ 10 ಗಂಟೆಗಳ ಪ್ರೋಸೆಸ್ ಮೂಲಕ ಚಾಕ್ಲೇಟ್ ಕ್ರೀಮ್ ನ ತಯಾರು ಮಾಡ್ತಾರೆ. ಇಲ್ಲಿ ನೀವು ನೋಡ್ತಾ ಇರುವ ಈ ದೊಡ್ಡ ದೊಡ್ಡ ಟ್ಯಾಂಕರ್ಸ್ ನಲ್ಲಿ ಬೇರೆ ಒಂದು ನೆಸ್ಲೆ ಪ್ಲಾಂಟ್ ನಲ್ಲಿ ತಯಾರು ಮಾಡಿರುವ ಚಾಕ್ಲೇಟ್ ಕ್ರೀಮ್ ನ ಇಲ್ಲಿಗೆ ತೆಗೆದುಕೊಂಡು ಬರ್ತಾರೆ. ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಬ್ಯಾರೆಲ್ಸ್ ನಲ್ಲಿ ಈ ವಿಧವಾಗಿ ಪೂರ್ತಿ ಚಾಕ್ಲೇಟ್ ನ ಸ್ಟೋರ್ ಮಾಡ್ತಾರೆ. ನಂತರ ಮುಖ್ಯವಾದದ್ದು ವೇಫರ್ಸ್. ಈ ವೇಫರ್ಸ್ ನ ತಯಾರು ಮಾಡುವುದಕ್ಕೆ ಹಿಟ್ಟು ಮತ್ತು ನೀರನ್ನ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಕ್ವಿಡ್ ರೂಪದಲ್ಲಿ ತಯಾರು ಮಾಡ್ತಾರೆ. ನಂತರ ಅದನ್ನ ತೆಳುವಾದ ಪೊರೆಗಳ ರೀತಿ ಹಾಕಿ ಓವೆನ್ ಮೂಲಕ ಕಳುಹಿಸ್ತಾರೆ. ಆಗ ಅವು ವೇಫರ್ಸ್ ರೀತಿಯಲ್ಲಿ ಬದಲಾಗುತ್ತವೆ. ಈ ವೇಫರ್ಸ್ ನ ಈ ರೀತಿಯಲ್ಲಿ ಒಂದು ಟ್ರ್ಯಾಕ್ ನಲ್ಲಿ ನೀಟಾಗಿ ಅಳವಡಿಸ್ತಾರೆ. ಈ ವೇಫರ್ಸ್ ಕಾರಣದಿಂದಲೇ ಕಿಟ್ ಕ್ಯಾಟ್ ಕ್ರಂಚಿ ಆಗಿರುತ್ತೆ. ಇನ್ನು ಒಂದೊಂದು ವೇಫರ್ಸ್ ನ ಮೇಲ್ಭಾಗದಲ್ಲಿ ಅದು ಸಹ ಒಂದು ಸೈಡ್ ಮಾತ್ರ ಈ ಚಾಕ್ಲೇಟ್ ಕ್ರೀಮ್ ನ ಹಾಕ್ತಾರೆ. ಈ ರೀತಿ ಕ್ರೀಮ್ ನ ಹಾಕಿ ತಯಾರಿಸಿದ 3 ವೇಫರ್ಸ್ ನ ಬೆರೆಸಿ ಒಂದಾಗಿ ಬದಲಾಯಿಸ್ತಾರೆ. ಆ ನಂತರ ಒಂದು ರೋಬೋಟಿಕ್ ಮಷಿನ್ ಸಹಾಯದಿಂದ ಈ ವೇಫರ್ಸ್ ನ ₹5 ಪ್ಯಾಕ್, ₹10 ಪ್ಯಾಕ್, ₹20 ಪ್ಯಾಕ್ ಗೆ ತಕ್ಕಂತೆ ಅವುಗಳ ಸೈಜ್ ನಲ್ಲಿ ಕಟ್ ಮಾಡ್ತಾರೆ. ಪರ್ಫೆಕ್ಟ್ ಆಗಿ ಕಟ್ ಮಾಡಿದ ನಂತರ ಒಂದು ಕನ್ವೇರ್ ಬೆಲ್ಟ್ ಮೂಲಕ ನಂತರದ ಹಂತಕ್ಕೆ ಕಳುಹಿಸ್ತಾರೆ. ಇದನ್ನ ಮುಂದಿನ ಹಂತಕ್ಕೆ ಕಳುಹಿಸುವ ಮಧ್ಯದಲ್ಲಿ ನಾನು ಮುಂಚೆನೆ ಹೇಳಿದೆ ಅಲ್ವಾ, ಒಂದು ಟ್ರಕ್ ನಲ್ಲಿ ಚಾಕ್ಲೇಟ್ ಕ್ರೀಮ್ ನ ತಂದು ಒಂದು ಟ್ಯಾಂಕರ್ ನಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಒಂದು ಪೈಪ್ ಮೂಲಕ ಚಾಕ್ಲೇಟ್ ಕ್ರೀಮ್ ನ ಹೊರತೆಗೆದು ಕಿಟ್ ಕ್ಯಾಟ್ ವೇಫರ್ಸ್ ಮೇಲೆ ಹಾಕ್ತಾರೆ. ಆಗ ವೇಫರ್ಸ್ ಗೆ ಪೂರ್ತಿಯಾಗಿ 4 ಕಡೆಗಳಲ್ಲಿ ಚಾಕ್ಲೇಟ್ ಕ್ರೀಮ್ ಅಂಟಿಕೊಳ್ಳುತ್ತೆ. ಈ ಚಾಕ್ಲೇಟ್ ಕ್ರೀಮ್ ತುಂಬಾ ಬಿಸಿಯಾಗಿರುತ್ತೆ. ಆದ್ದರಿಂದ ಕಿಟ್ ಕ್ಯಾಟ್ ಕನ್ವೇರ್ ಬೆಲ್ಟ್ ಮೂಲಕ ಹೊರಬಂದ ನಂತರ ಒಂದು ಕೂಲಿಂಗ್ ಚೇಂಬರ್ ನಲ್ಲಿ ಕಳುಹಿಸ್ತಾರೆ. ಇನ್ನು ಸ್ವಲ್ಪ ಸಮಯದವರೆಗೆ ಕೂಲ್ ಆಗ್ಲಿಕ್ಕೆ ಬಿಡ್ತಾರೆ. ಆ ಚೇಂಬರ್ ನಲ್ಲಿ ಈ ಚಾಕ್ಲೇಟ್ ಚೆನ್ನಾಗಿ ಕೂಲ್ ಆದ ನಂತರ ಇವುಗಳ ಪ್ಯಾಕಿಂಗ್ ಸೆಕ್ಷನ್ ನ ಶುರು ಮಾಡ್ತಾರೆ. ಕನ್ವೇರ್ ಬೆಲ್ಟ್ ಮೂಲಕ ಬರ್ತಾ ಇರುವ ಈ ಚಾಕ್ಲೇಟ್ಸ್ ನ ಒಂದು ರೋಬೋಟಿಕ್ ಮಷಿನ್ ಮೂಲಕ ತುಂಬಾ ಸ್ಪೀಡ್ ಆಗಿ ಕಿಟ್ ಕ್ಯಾಟ್ ಬ್ರ್ಯಾಂಡಿಂಗ್ ಇರುವಂತಹ ಕವರ್ ನಲ್ಲಿ ಪ್ಯಾಕ್ ಮಾಡ್ತಾರೆ. ಆ ನಂತರ ಈ ಚಾಕ್ಲೇಟ್ ನ ಒಂದು ಕನ್ವೇರ್ ಬೆಲ್ಟ್ ಮೂಲಕ ಒಂದು ಬಾಕ್ಸಸ್ ನಲ್ಲಿ ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಮಾರ್ಕೆಟ್ ಗೆ ಕಳುಹಿಸ್ತಾರೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನರಿಗೆ ಕಿಟ್ ಕ್ಯಾಟ್ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.